ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಆಳ್ವಾಸ್ ಕಿಚನ್ ಆ್ಯಂಡ್ ಹೋಮ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮವಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನಿವತ್ತು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೀವು ಸಹ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೇನೆ. ಇದು ಗೋಧಿ ಹಿಟ್ಟಿನಿಂದ ಮಾಡಿದಂಥ ರೆಸಿಪಿ ಫ್ರೆಂಡ್ಸ್. ಇದು ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ನಾವು ಇದನ್ನು ಚಹಾ ಕಾಫಿ ಜೊತೆ ತಿನ್ಬೋದು. ಮಕ್ಕಳಂತೂ ತುಂಬಾ ಖುಷಿಯಿಂದ ತಿಂತಾರೆ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನು ಒಂದು ಕಡಾಯಿಯನ್ನು ಸ್ಟವಲ್ಲಿ ಇಟ್ಟಿದ್ದೇನೆ. ಅದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿದೆ. ಎಣ್ಣೆ ಕಾದಾಗ ಒಂದು ದೊಡ್ಡ ಈರುಳ್ಳಿಯನ್ನು ಇಲ್ಲಿ ಈಗ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀವು ಈರುಳ್ಳಿ ಜಾಸ್ತಿ ಬೇಕಾದರೆ 2 ಗಡ್ಡೆಯನ್ನು ಸಹ ಹಾಕ್ಬೋದು. ಈಗ ಇದನ್ನು ಚೆನ್ನಾಗಿ ನಾವು ಬಾಡಿಸಬೇಕು. ಈರುಳ್ಳಿ ಸ್ವಲ್ಪ ಹೊತ್ತು ಬಾಡಿಸಿದ ಮೇಲೆ ನಾನೀಗ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನವನ್ನು ಹಾಕಿದೆ. ಒಂದು ಅರ್ಧ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದೆ. ಇದರ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕು. ಈಗ ಫ್ರೈ ಆಯಿತು ಫ್ರೆಂಡ್ಸ್. ಈಗ ನಾನು ಪೆಪ್ಪರ್ ಪೌಡರ್ 1/4 ಸ್ಪೂನಷ್ಟು ಹಾಕಿದೆ. ಅರ್ಧ ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಹಾಕಿದೆ. ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಹಾಕಿದೆ ನೋಡಿ. ಮತ್ತು 1 ಸ್ಪೂನಷ್ಟು ನಾನು ಕೊತ್ತಂಬರಿ ಪೌಡರನ್ನು ಹಾಕಿದೆ. ಇಲ್ಲಿ ನೀವು ಜೀರಾ ಪೌಡರ್ ಬೇಕಾದರೆ ಹಾಕ್ಕೊಳ್ಬೋದು. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದು ಫ್ರೈ ಆಯಿತು ಫ್ರೆಂಡ್ಸ್. ಈಗ ನಾನು 2 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಮತ್ತು ಒಂದು ಸ್ವಲ್ಪ ಬೀನ್ಸನ್ನು ಈಗ ಹಾಕ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನಾನು ಇಲ್ಲಿ 2 ಗಡ್ಡೆಯಷ್ಟು ಬಟಾಟೆಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಬಟಾಟೆ ಮತ್ತು ಕ್ಯಾರೆಟ್ ಬೀನ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕು. ನಾನು ಇದಕ್ಕೆ ನೀರು ಆ್ಯಡ್ ಮಾಡಿಕೊಳ್ಳಿಲ್ಲ. ನೋಡಿ, ಈಗ ನಾನು 1 ಕಪ್ನಷ್ಟು ಹಸಿ ಬಟಾಣಿಯನ್ನು ಹಾಕಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ನೀರು ಹಾಕದೇ ಇಲ್ಲಿ ಬೇಯಿಸ್ತಾ ಇದ್ದೇನೆ. ಒಂದು 10 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಮುಚ್ಚಳ ಇಟ್ಟು ನಾನಿಲ್ಲಿ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಬೆಂದಿದೆ ಫ್ರೆಂಡ್ಸ್. ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೋಡಿ. ಈಗ ನಮ್ಮ ಪಲ್ಯ ಅದಕ್ಕೆ ರೆಡಿ ಆಯಿತು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ನೋಡಿ. ಈಗ ನಾವು ಇದನ್ನು ಆರಲಿಕ್ಕೆ ಬಿಡುವ. ಈಗ ನಾನು ಒಂದು ಪಾತ್ರೆಯಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಪೌಡರನ್ನು ತಗೊಂಡಿದ್ದೇನೆ. ಮತ್ತು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಉಪ್ಪನ್ನು 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿದೆ. ಈಗ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಬೇಕು. ನಾವು ಚಪಾತಿಗೆ ಹೇಗೆ ಉಂಡೆಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಇಲ್ಲಿ ಮಾಡಬೇಕು. ನಾವು ಹಿಟ್ಟನ್ನು ಹೇಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೇವೆ ಅದೇ ರೀತಿಯಾಗಿ ಮಾಡಬೇಕು. ಈಗ ನಾನು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ. ಈಗ ರೆಡಿ ಆಯಿತು. ಚೆನ್ನಾಗಿ ನಾದಬೇಕು ಹೀಗೆ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಹಿಟ್ಟು ರೆಡಿ ಆಯಿತು. ಈಗ ನಾವು ಇದನ್ನು ಉಂಡೆಯಾಗಿ ಮಾಡಿಕೊಳ್ಳುವ. ಚಪಾತಿ ಎಷ್ಟು ದೊಡ್ಡದಾಗಿ ಉಂಡೆ ಮಾಡಿದರೆ ಸಾಕು, ತುಂಬ ದೊಡ್ಡದಾಗಿ ಮಾಡಬೇಕಾಗಿಲ್ಲ ನೋಡಿ. ಈ ರೀತಿಯಾಗಿ ನಾವು ಉಂಡೆಯನ್ನು ಮಾಡಿಕೊಳ್ಬೇಕು. ಉಂಡೆಯನ್ನು ಮಾಡಿ ಎಲ್ಲವನ್ನು ಸಹ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮಾಡಲಿಕ್ಕೆ. ನೋಡಿ, ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈಗ ನಾನು ಇದಕ್ಕೆ
ನೋಡಿ ಈ ರೀತಿಯಾಗಿ ನಾವು ಇದನ್ನು ಗುಂಡಿಯಾಗಿ ಮಾಡಿಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾವು ಇದನ್ನು ಮಾಡಬೇಕು. ಕೈಯಲ್ಲೇ ಮಾಡಿದರೆ ಸಾಕು, ಇದಕ್ಕೆ ಲಟ್ಟಣಿಗೆ ಏನು ಬೇಕಾಗಿಲ್ಲ. ನಾವು ಹೀಗೆ ಮಾಡಿ ಇದಕ್ಕೆ ನಾವು ಅದನ್ನು ಹಾಕಿದರೆ ಆಯಿತು. ನೋಡಿ ಹೂರಣವನ್ನು ಇದಕ್ಕೆ ನಾವು ಹಾಕಿದರೆ ಆಯಿತು. ಇದರ ಫುಲ್ಲಾಗಿ ಹಾಕಿ ಒಂದು 2 ಸ್ಪೂನ್ನಷ್ಟು ಹಾಕಿ, ಆಗ ಫುಲ್ ಆಗ್ತದೆ. ನಮಗೆ ಈ ರೀತಿಯಾಗಿ ಮಾಡಿದರೆ ನಮಗೆ ತಿನ್ನಲಿಕ್ಕೆ ಟೇಸ್ಟಿಯನ್ನು ಕೊಡುತ್ತೆ. ಹೀಗೆ ಒಳಗೆ ಇದನ್ನು ಸ್ವಲ್ಪ ಹೊತ್ತು ಒಳಗೆ ಇದು ಮಾಡಬೇಕು. ನೋಡಿ ಈ ರೀತಿಯಾಗಿ ಮತ್ತೆ ಮಾಡಬೇಕು. ಮತ್ತು ನಾವು ಇದನ್ನು ಈ ರೀತಿಯಾಗಿ ಚಪ್ಪಟೆಯಾಗಿ ಮಾಡಿದರೆ ಆಯಿತು. ನೋಡಿ ಎಷ್ಟು ಸುಲಭ, ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ನಾವು ಇದನ್ನೀಗ ಹಬೆಯಲ್ಲಿ ಬೇಯಿಸಬೇಕು ಫ್ರೆಂಡ್ಸ್. ಸೈಡನ್ನು ಈ ರೀತಿಯಾಗಿ ಮಾಡಿದರೆ ಆಯಿತು, ಕೈಯಲ್ಲಿ ಮಾಡಿದರೆ ಆಯಿತು. ನಾವು ಇದನ್ನು ಹಬೆಯಲ್ಲಿ ಬೇಯಿಸಬೇಕಾಗಿದ್ದರಿಂದ ಮೇಲಿಂದ ಸ್ವಲ್ಪ ಎಣ್ಣೆಯನ್ನು ಹಾಕುವ. ನಾವು ಮೇಲಿಂದ ಮೇಲೆ ಹಾಕಿದರೆ ಅದು ಅಂಟಿಕೊಳ್ಳುವುದಕ್ಕೆ ನಾನು ಇಡ್ಲಿ ಪಾತ್ರದಲ್ಲಿ ಇದನ್ನು ಹಾಕಿ ಬೇಯಿಸಲಿಕ್ಕುಂಟು. ಅದಕ್ಕೆ ಬೇಕಾಗಿ ಎಣ್ಣೆಯನ್ನು ಹಾಕ್ತಿದ್ದೇನೆ. ಈಗ ಎಲ್ಲವನ್ನು ಸಹ ಹೂರಣವನ್ನು ಹಾಕಿ ಇದನ್ನು ಇದನ್ನು ಮಾಡಿ ಇಡುವ. ತುಂಬಾ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನಾವು ಸಹ ಮನೆಯಲ್ಲಿ ಮಕ್ಕಳಿಗಂತೂ ಸ್ಕೂಲಿಂದ ಬರುವಾಗ ಇದನ್ನು ರೆಡಿ ಮಾಡಿ ಕೊಟ್ಟರೆ ತುಂಬಾ ಖುಷಿಯಾಗುತ್ತೆ. ಬೇಗನೆ ತಿಂತಾರೆ, ಬೇಗನೆ ಖಾಲಿ ಆಗ್ತದೆ. ನೋಡಿ ಮೇಲಿಂದ ಎಣ್ಣೆಯನ್ನು ಹೀಗೆ ಹಾಕಿದರೆ ಆಯಿತು. ಈಗ ನಾನಿಲ್ಲಿ ಇಡ್ಲಿ ಪಾತ್ರವನ್ನು ಇಟ್ಟಿದ್ದೇನೆ. ನೋಡಿ ಇದು ಬಿಸಿ ಆಗಿದೆ. ಈಗ ನಾವು ಎಲ್ಲವನ್ನು ನೋಡಿ ಇದರ ಒಳಗೆ ಈ ರೀತಿಯಾಗಿ ಇಟ್ಟರೆ ಆಯಿತು. ನೋಡಿ ಹೀಗೆ ಇಟ್ಟು ಬೇಯಿಸಬೇಕು. ಹಬೆಯಲ್ಲಿ ಬೇಯಿಸಬೇಕು. ನೋಡಿ ಮೊದಲಿಗೆ ಹೀಗೆ ಮೇಲೆ ಇಟ್ಟರೆ, ನಾವು ಎಣ್ಣೆ ಹಾಕಿ ಇಟ್ಟರೆ ಅದು ಅಂಟಿಕೊಳ್ಳೋದಿಲ್ಲ. ಈಗ ಮುಚ್ಚಳಿಟ್ಟು ಒಂದು 10 ನಿಮಿಷ ಬೇಯಿಸುವ. ಈಗ ರೆಡಿಯಾಗಿದೆ ನೋಡಿ, ಬೆಂದಿದೆ. ಈಗ ನಾವು ಇದನ್ನು ಅದರಿಂದ ತೆಗೆಯುವ. ಒಂದೊಂದಾಗಿ ಈ ರೀತಿಯಾಗಿ ತೆಗೆದ್ರೆ ಆಯಿತು. ಈಗ ಎಲ್ಲವನ್ನು ತೆಗೆದೆ ಫ್ರೆಂಡ್ಸ್. ನಾನೀಗ ಇಲ್ಲಿ ಬಾಣಲೆಯನ್ನು ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ನೀವು ಡೀಪ್ ಫ್ರೈ ಬೇಕಾದರೆ ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಲಿಕ್ಕೆ ನೋಡಿ ಹೀಗೆ ನಾವು ಫ್ರೈ ಮಾಡಬೇಕು. ಈ ರೀತಿಯಾಗಿ ಫ್ರೈ ಮಾಡಬೇಕು. ಹೀಗೆ ಉಲ್ಟಾ ಮಾಡಿ ನಾವು ಸಹ ಫ್ರೈ ಮಾಡಬೇಕು. ಈಗ ಆಗಿದೆ ಫ್ರೈ. ಈಗ ನಾನಿದನ್ನು ತೆಗಿತಾ ಇದ್ದೇನೆ. ನೋಡಿ ಎಷ್ಟೊಂದು ರೋಸ್ಟ್ ಆಗಿ ಬಂದಿದೆ. ಇದು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಮತ್ತು ಸಂಜೆ ಕಾಫಿ ಟೀ ಜೊತೆ ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ನಾವು ಆಫೀಸಿಗೆ ಹೋಗುವಾಗ ಸಹ ಸ್ನ್ಯಾಕ್ಸ್ಗೆ ಇದನ್ನು ತಗೊಂಡು ಹೋಗ್ಬೋದು. ಈಗ ಎಲ್ಲವನ್ನು ಹಾಗೆ ಮಾಡಿದೆ ನೋಡಿ. ನಮ್ಮ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಈ ಸ್ನ್ಯಾಕ್ಸ್ ರೆಡಿ ಆಯಿತು ಫ್ರೆಂಡ್ಸ್. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.